ಧರ್ಮಸ್ಥಳ ಹೆಣಹೂತ ಪ್ರಕರಣ, ಅದರಲ್ಲೂ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ತಲೆಬುರುಡೆಗಳ ರಹಸ್ಯ ಸ್ಫೋಟಗೊಂಡಿದೆ. 7 ಬುರುಡೆ ಗಂಡಸರದ್ದ ಹೆಂಗಸರದ್ದ? ಎಸ್ಐಟಿ ತನಿಖಾ ತಂಡದಿಂದ ಸ್ಫೋಟಕ ಮಾಹಿತಿ ರಿವೀಲ್. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ತಲೆಬುರುಡೆಗಳ ರಹಸ್ಯ. 7 ತಲೆಬುರುಡೆಗಳು ಗಂಡಸರದ್ದ ಹೆಂಗಸರದ್ದ? ಎಸ್ಐಟಿ ತನಿಖಾ ತಂಡದಿಂದ ಸ್ಫೋಟಕ ಮಾಹಿತಿ ರಿವೀಲ್. ಇದು ಇಡೀ ತನಿಖೆಗೆ ನೀಡಲಿದೆ ಹೊಸ ಆಯಾಮ. ಏನಾಗಿರಬಹುದು ಎಂಬ ಸ್ಪಷ್ಟತೆ ಸಿಗುವ ಸಾಧ್ಯತೆ. ಫ್ರೀಡಂ ಟಿವಿಯಲ್ಲಿ ತಲೆಬುರುಡೆಯ ಬಿಗ್ ನ್ಯೂಸ್. ಯಾರದ್ದು ಎನ್ನುವ ಕುತೂಹಲಕ್ಕೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕ 7 ತಲೆಬುರುಡೆಗಳ ರಹಸ್ಯ. ವಿಠಲಗೌಡ ನೇತೃತ್ವದಲ್ಲಿ ನಡೆದ, ಅರ್ಥಾತ್ ಸ್ಥಳ ಮಹಜರಿನಲ್ಲಿ ನಡೆದ ಉತ್ಖನನವಲ್ಲದ ಮೇಲ್ಮೈ ಭೂಮಿಯ ಮೇಲ್ಮೈ ಭಾಗದಲ್ಲೇ ಸಿಕ್ಕಂತಹ ತಲೆಬುರುಡೆಗಳು ಎಸ್ಐಟಿ ಸಂಗ್ರಹ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಸಿಕ್ಕ ತಲೆಬುರುಡೆಗಳ ರೂವಾರಿ, ಅರ್ಥಾತ್ ಅದು ಯಾರದ್ದು ಎನ್ನುವಂತಹ ಕುತೂಹಲ. ಸ್ತ್ರೀಯರದ್ದ ಪುರುಷರದ್ದ? ಸ್ತ್ರೀಯರನ್ನ ಅತ್ಯಾಚಾರ ಮಾಡಿ ಕೊಲ್ಲಲಾಗ್ತಾ ಇತ್ತು ಅನ್ನೋ ಆರೋಪ ಇರೋದು. ಸ್ತ್ರೀಯರದ್ದು ಸಿಕ್ಕಿದರೆ ಹೆಣಹೂತ ಪ್ರಕರಣಕ್ಕೆ ಅತ್ಯಂತ ಪ್ರಾಮುಖ್ಯತೆ ಸಿಗುತ್ತೆ. ಪುರುಷರದ್ದು ಆದರೆ ಆ ಪ್ರಕರಣದಲ್ಲಿ ಅಷ್ಟು ಪ್ರಾಮುಖ್ಯತೆ ಸಿಗೋದಿಲ್ಲ. ಹಾಗಾದರೆ ಸಿಕ್ಕ 7 ತಲೆಬುರುಡೆಗಳ ಪೈಕಿ ಮಹಿಳೆಯರದ್ದು ಎಷ್ಟು, ಪುರುಷರದ್ದು ಎಷ್ಟು? ಎಸ್ಐಟಿ ತನಿಖಾ ತಂಡದಲ್ಲಿ ಬಯಲಾಗಿರೋದೇನು? ಇದು ಇಡೀ ತನಿಖೆಗೆ ಹೊಸ ಆಯಾಮ ನೀಡಲಿದೆ. ಏನಾಗಿರಬಹುದು ಎಂಬ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಸೊ ಹಾಗಾದರೆ ಸಿಕ್ಕ ತಲೆಬುರುಡೆಗಳು ಯಾರದ್ದು ಎನ್ನುವಂಥ ಕುತೂಹಲವನ್ನು ಈಗ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇದೆ. ಸಿಕ್ಕಿರೋದು 7 ತಲೆಬುರುಡೆಗಳು ಸಿಕ್ಕಿದ್ದಾವೆ. ಆರೋಪ ಇರೋದೇನು? ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯಗಳಾಗ್ತಾ ಇತ್ತು, ಮಹಿಳೆಯರನ್ನು ಅತ್ಯಾಚಾರ ಮಾಡಿ ಕೊಲ್ಲಲಾಗ್ತಾ ಇತ್ತು. ಸೊ UDR ರೆಕಾರ್ಡ್ಸ್ ಆಗದೆ ಅಲ್ಲಿ ಅಸಹಜ ಸಾವುಗಳ ಹೆಣಗಳನ್ನು ಹೂಳಲಾಗ್ತಾ ಇತ್ತು ಅನ್ನೋ ಮಾಹಿತಿ. ಸೊ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಕ್ಕಿರುವಂಥ 7 ತಲೆಬುರುಡೆಗಳು ಸ್ತ್ರೀಯರದ್ದ ಪುರುಷರದ್ದ? ಎಸ್ಐಟಿಯಿಂದ ಬಂಗ್ಲೆಗುಡ್ಡದಲ್ಲಿ 2ನೇ ಬಾರಿ ಶೋಧ. ಬುರುಡೆ ಶೋಧದ ವೇಳೆ 7 ಅಸ್ಥಿ ಪಂಜರ ಮತ್ತು ತಲೆಬುರುಡೆ ಪತ್ತೆ. ಬುರುಡೆ ಮತ್ತು ಮೂಳೆಗಳನ್ನ ವಿಧಿವಿಜ್ಞಾನ ಕೇಂದ್ರಕ್ಕೆ ಎಸ್ಐಟಿ ರವಾನೆ. ವೈದ್ಯರ ಪ್ರಾಥಮಿಕ ವರದಿಯ ಪ್ರಕಾರ ಅವೆಲ್ಲವೂ ಪುರುಷರದ್ದು ಎಂಬ ಮಾಹಿತಿ, ಅರ್ಥಾತ್ ಪತ್ತೆಯಾದ 1 ಬುರುಡೆ ಕೊಡಗಿನ ಅಯ್ಯಪ್ಪನವರದು ಎಂಬುದು ಸಾಬೀತು. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ವಿಚಾರಣೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ವಿಚಾರಣೆ. ಎಸ್ಐಟಿಯಿಂದ ಮಾಜಿ ಅಧ್ಯಕ್ಷ ಕೇಶವಗೌಡ ಕೂಡ ವಿಚಾರಣೆ. ಎಸ್ಐಟಿಯಿಂದ ಬಂಗ್ಲೆಗುಡ್ಡದಲ್ಲಿ 2ನೇ ಬಾರಿ ಶೋಧ. ಬುರುಡೆ ಶೋಧದ ವೇಳೆ 7 ಅಸ್ಥಿಪಂಜರಗಳು ಮತ್ತು ತಲೆಬುರುಡೆಗಳು ಪತ್ತೆಯಾಗಿದೆ. ಎಸ್ಐಟಿಯಿಂದ ಬಂಗ್ಲೆಗುಡ್ಡದಲ್ಲಿ 2ನೇ ಬಾರಿ ಶೋಧ. ಅಲ್ಲಿ ಸಿಕ್ಕಂತಹ 7 ತಲೆಬುರುಡೆಗಳು ಯಾರದ್ದು ಎನ್ನುವಂತಹ ವಿಚಾರ ಈಗಾಗಲೇ ಚರ್ಚೆಗಳಾಗ್ತಾ ಇದೆ. ಅದು ಮಹಿಳೆಯರದ್ದೋ ಪುರುಷರದ್ದೋ ಅಂತ ಹೇಳಬೇಕಾಗಿರೋದು FSL ವಿಧಿವಿಜ್ಞಾನ. ಸೊ ಈಗಾಗಲೇ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇದೆ. ಅದು ಪುರುಷರದ್ದು, ಮೇಲ್ನೋಟಕ್ಕೆ ಅದು ಪುರುಷರದ್ದು ಅಂತ. ಇನ್ನೂ ಅಧಿಕೃತವಲ್ಲ. ಎಸ್ಐಟಿಯಿಂದ ಅಧಿಕೃತವಾದಂತಹ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ವಿಚಾರಣೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ರಾವ್ ಅವರ ವಿಚಾರಣೆಯಾಯಿತು. ಎಸ್ಐಟಿಯಿಂದ ಮಾಜಿ ಅಧ್ಯಕ್ಷ ಕೇಶವಗೌಡ ಅವರ ವಿಚಾರಣೆಯೂ ಕೂಡ ನಡೆಯಿತು. ಸೊ ಎಸ್ಐಟಿಯಿಂದ ಬಂಗ್ಲೆಗುಡ್ಡದಲ್ಲಿ 2ನೇ ಬಾರಿ ಶೋಧ. ನಿನ್ನೆ ಮುಗಿದು ಹೋಯ್ತು. ಸೊ ಮೂಳೆಗಳನ್ನು ವಿಧಿವಿಜ್ಞಾನ ಕೇಂದ್ರಕ್ಕೆ ಎಸ್ಐಟಿ ರವಾನೆ. ವೈದ್ಯರ ಪ್ರಾಥಮಿಕ ವರದಿಯ ಪ್ರಕಾರ ಬೇರೆ ಬೇರೆ ತರಹದಲ್ಲಿ ಈಗ ಚರ್ಚೆಗಳು ಶುರುವಾಗಿದೆ. ಪತ್ತೆಯಾದ 1 ಬುರುಡೆ ಕೊಡಗಿನ ಅಯ್ಯಪ್ಪನವರು ಎಂಬುದು ಸಾಬೀತು. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಹಾಲಿ ಮತ್ತು ಮಾಜಿ ಅಧ್ಯಕ್ಷರನ್ನು ಕೂಡ ನಿನ್ನೆ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿತ್ತು. ಹಾಗಾದರೆ ಈ ಪ್ರಕರಣ ನಿಜಕ್ಕೂ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗಳು ಶುರುವಾಗಿದೆ. ಆರೋಪ ಇರುವುದು ಮಹಿಳೆಯರ ಮೇಲೆ ಅತ್ಯಾಚಾರ, ದೊಡ್ಡ ಪ್ರಮಾಣದ ಮಹಿಳೆಯರನ್ನ
ಅಲ್ಲಿ ಕರೆತಂದು ಅತ್ಯಾಚಾರ ಮಾಡಿ ಕೊಲ್ಲಲಾಗ್ತಾ ಇತ್ತು ಎನ್ನುವಂಥ ಆರೋಪ. ಈಗ ಸಿಕ್ಕಿರ್ತಕ್ಕಂತಹ ತಲೆಬುರುಡೆಗಳ ಪೈಕಿ ಮಹಿಳೆಯರದ್ದಾದರೆ ಈ ಪ್ರಕರಣಕ್ಕೊಂದು ಬಹುದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಆದರೆ FSL ಇದನ್ನು ಅಧಿಕೃತವಾಗಿ ದೃಢಪಡಿಸಬೇಕು. ಯಾರದ್ದು, ಏನು, ಎತ್ತ, ಎಷ್ಟು ವಯಸ್ಸಿನವರದ್ದು, ಹೀಗೆ. ಸೊ FSLನ ಅಧಿಕೃತವಾದಂತಹ ಮಾಹಿತಿ ಬಂದ ನಂತರವೇ ಇದು ಮಹಿಳೆಯರದ್ದಾಗಿತ್ತಾ ಪುರುಷರದ್ದಾಗಿತ್ತಾ ಎನ್ನುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯ. ಊಹಾಪೋಹಗಳು ಸಾಕಷ್ಟಿರ್ಬೋದು. ಸೊ ವಿಚಾರಣೆ ತೀವ್ರತೆಯನ್ನು ಪಡೆದುಕೊಂಡಿದೆ. SIT ಅಧಿಕಾರಿಗಳಿಗೆ ಸಂದೇಹ ಬಂದವರಿಗೆಲ್ಲರಿಗೂ ಕೂಡ ನೋಟಿಸನ್ನು ಕೊಡಲಾಗ್ತಾ ಇದ್ದು, ನೋಟಿಸ್ ಕೊಟ್ಟು ಕರೆತಂದು ವಿಚಾರಣೆಯನ್ನು ಮಾಡ್ತಿದ್ದಾರೆ. ಸೊ ವಿಚಾರಣೆಗೆ ಈಗಾಗಲೇ ಅಲ್ಲಿ ಆ ಭಾಗದ ಗ್ರಾಮ ಪಂಚಾಯತ್ನ ಹಾಲಿ ಮಾಜಿ ಅಧ್ಯಕ್ಷರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸೊ ಈ ಪ್ರಕರಣದಲ್ಲಿ ಅನೇಕ ವಿಚಾರಗಳ ಬಗ್ಗೆ ವಿಚಾರಣೆಗಳು ನಡೀತಾ ಇದೆ. ಸೊ ಪತ್ತೆಯಾದಂತಹ ತಲೆಬುರುಡೆ ಈಗಾಗಲೇ FSLಗೂ ಕೂಡ ಕಳುಹಿಸಿಕೊಡಲಾಗಿತ್ತು. ಕಳುಹಿಸಿಕೊಟ್ಟ 7 ತಲೆಬುರುಡೆಗಳ ಪೈಕಿ ಮಹಿಳೆಯರದ್ದೋ ಪುರುಷರದ್ದೋ ಎನ್ನುವಂಥ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. FSL ಇನ್ನೂ ಅಧಿಕೃತವಾಗಿ ಹೇಳುವವರೆಗೂ ಅದು ಮಹಿಳೆಯರದ್ದೇ ಆಗಿದೆ ಎನ್ನುವಂತಹ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.